ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಾಲಯದ ಆವರಣದಲ್ಲಿ ಇಂದು ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಬಿಬಿಎಂಪಿ ಪೌರ ಕಾರ್ಮಿಕರನ್ನ ಖಾಯಂ ಮಾಡಿದ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನ ಅಭಿನಂದಿಸಲು ಈ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಪೊಲೀಸ್ ಅಧಿಕಾರಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಬಿಕೆ ಶಿವರಾಮ್ ಅಧ್ಯಕ್ಷತೆ ವಹಿಸಿದ್ದರು. ಗೆಳೆಯರ ಬಳಗದ ವಲ್ಲಭ ಅನುಮ್ ಅಯ್ಯಂಗಾರ್, ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಎಂಎಲ್ಸಿ ಶರವಣ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅನ್ನೋ ಪದಕ್ಕೆ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಸಾಲದು. ತಾಯಿ ಕಷ್ಟ ಬಂದಾಗ್ಲೂ ತಾಯಿನೇ ಬೇಕು, ಸುಖ ಬಂದಾಗ್ಲೂ ತಾಯಿನೇ ಬೇಕು, ಅತ್ತಾಗ್ಲೂ ತಾಯಿನೇ ಬೇಕು, ನಗ್ಸಕ್ಕೂ ತಾಯಿನೇ ಬೇಕು. ಪ್ರತಿ ಹಂತದಲ್ಲಿ ತಾಯಿ ಪಾತ್ರ ಅಪಾರ. ಅದರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಜಗತ್ತಲ್ಲಿ ಏನ್ ಬೇಕಾದ್ರೆ ಪಡಿಬಹುದು. ಆ ತಾಯಿನ ಕಳ್ಕೊಂಡ್ಮೇಲೆ ಆ ತಾಯಿ ಸ್ಥಾನವನ್ನ ತುಂಬಿಸಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನಾವು ಎಲ್ಲೇ ಹೋದ್ರು ಕೂಡ ನಿನ್ನ ಅಣ್ಣನ ನಾಡು ಯಾವುದು, ತಮ್ಮನ ನಾಡು ಯಾವುದು, ತಂಗಿ ನಾಡು ಯಾವುದು, ತಂದೆ ನಾಡು ಯಾವುದು ಅಂತ ಕೇಳಲ್ಲ. ನಿನ್ನ ತಾಯಿ ನಾಡು ಯಾವುದು ಅಂತ ಕೇಳ್ತೀವಿ. ಅಂತ ಪಾವಿತ್ರ್ಯತೆ ಇರತಕ್ಕಂತ ಆ ತಾಯಿಯ ಅಂತಾರಾಷ್ಟ್ರೀಯ ದಿನಾಚರಣೆಯಲ್ಲಿ ಇವತ್ತು ನಿಮ್ಮ ಮುಂದೆ ಇಲ್ಲಿ ನಾನು ನಿಂತಿರತಕ್ಕಂಥದ್ದು ನನಗೆ ಬಹಳ ಖುಷಿ ಕೊಡುವಂತ ವಿಚಾರ. ಶಿವರಾಮಣ್ಣವರ ನೇತೃತ್ವದಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಶ್ರೀವಲ್ಲಭ ಅವರು ಬಂದು, ಸರ್ ಹಿಂಗೆ ಪೌರ ಕಾರ್ಮಿಕರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೋತಾ ಇದೀವಿ, ನೀವು ಬರಬೇಕು, ಈ ಕಾರ್ಯಕ್ರಮಕ್ಕೆ ಸಹಕಾರನೂ ಕೊಡಬೇಕು ಅಂತ ಹೇಳಿದ್ರು. ನಾನೊಬ್ಬ ಸಾಮಾನ್ಯನಾಗಿ ಬರ್ತೀನಿ, ಒಬ್ಬ ಶಾಸಕನಾಗಿ ಇಲ್ಲಿ ಬರಲ್ಲ ಅಂತ ಹೇಳಿದ್ದೆ ಅವರಿಗೆ. ಹಾಗೆ ನಿನ್ನೆಗೆ 1 ತಿಂಗಳಾಗಿದೆ ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಂ ಪೌರ ಕಾರ್ಮಿಕರಿಗೆ ಅವರ ಉದ್ಯೋಗವನ್ನ ಕಾಯಂ ಮಾಡಿದ್ದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದಿಸ್ತಾ ನಿಮ್ಮ ಕಾಯಂ ಮಾಡಿದ ನಿಮ್ಮ ಕಾಯಕದಲ್ಲಿ ಶ್ರೇಷ್ಠತೆಯನ್ನ ನೀವು ಕಾಪಾಡಿಕೊಳ್ಬೇಕು. ಒಳ್ಳೆ ಮನಸ್ಸಿಗೆ ಒಳ್ಳೆ ವ್ಯಕ್ತಿತ್ವ. ನಿಮ್ಮ ಸಮುದಾಯ ಏನಿದೆ, ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂತ ಪೌರ ಕಾರ್ಮಿಕರು ನಮ್ಮ ಜೊತೆ, ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಜೊತೆ ನಿರಂತರವಾಗಿದ್ದಾರೆ. ನಿಮ್ಮ ಅನಿಲ್ ಅವರು ನಮ್ಗೆ ಯಾವಾಗ್ಲೂ ಸಹಕಾರ ಕೊಡ್ತಾ ಇರ್ತಾರೆ. ಎಲ್ಲರೂ ನೀವು ಸಹಕಾರ ಕೊಟ್ಕೊಂಡು ನಮ್ಮ ಜೊತೆ ಬೆಳೆದು ಬರ್ತಾ ಇದ್ದೀರಿ. ನಾನು ಬಹುಶಃ ಮಾನ್ಯ ಶಾಸಕರಾದ ಆತ್ಮೀಯರಾದ ಶರವಣ ಅವರು ಮರ್ತೋಗಿರ್ಬೋದು ಅಥವಾ ನೆನಪಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.